Hello everyone. Let us see question number 35. Explain in that A, the determination of the height of a plant by genes. So ಇಲ್ಲಿ ಪ್ಲಾಂಟಿನ ಹೈಟ್ ಅನ್ನ ಡಿಟರ್ಮೈನ್ ಮಾಡೋದಿಕ್ಕೆ ಜೀನ್ಸ್ ಕಾರಣ ಅಂತ ಹೇಳ್ತೇವೆ, ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. We know that plants generates so many hormones, right? For example, auxin, gibberellin and etc. ಇವೆಲ್ಲ ಏನಿದು ಪ್ಲಾಂಟ್ಸ್ ಅಲ್ಲಿ ಜನರೇಟ್ ಆಗುವಂತಹ ಹಾರ್ಮೋನ್ಗಳು. ಇದೇ ರೀತಿ ಕೆಲವೊಂದಿಷ್ಟು ಹಾರ್ಮೋನ್ಗಳು ಪ್ಲಾಂಟ್ ಹೈಟ್ ಆಗಿ ಬೆಳೆಯೋದಕ್ಕೆ ಕಾರಣ. ಸೊ ಅದನ್ನ ಇಲ್ಲಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಜಿಬ್ಬರ್ಲಿನ್, ಇಟ್ ಹೆಲ್ಪ್ಸ್ ಟು ಗ್ರೋತ್ ಆಫ್ ಅ ಪ್ಲಾಂಟ್. ಸೊ genes secrete a specific enzyme. These genes which secretes a specific enzymes, and those enzymes are the main reason for the height of a plant. If this enzyme works efficiently, the plant grows taller. ಈ enzymes ಕರೆಕ್ಟ್ ಆಗಿ ಏನಾದ್ರೂ ಪ್ರೊಡ್ಯೂಸ್ ಆಗಿ ಸರಿಯಾಗಿ ಇದು ಕೆಲಸ ಮಾಡ್ತು ಅಂತಂದ್ರೆ ಹೈಟ್ ಆಫ್ ದ ಪ್ಲಾಂಟ್ ಕರೆಕ್ಟ್ ಆಗಿ ಗ್ರೋತ್ ಆಗತ್ತೆ ಅನ್ನೋದು ಮೀನಿಂಗ್. This is the explanation. Let us see 35th in that B, the determination of the sex of the male child in humans. ಇಲ್ಲಿ human beings ಅಲ್ಲಿ that sex determination ಹೇಗಾಗತ್ತೆ ಅಂದ್ರೆ ಹುಟ್ಟು ಮಗು ಗಂಡು ಅಥವಾ ಹೆಣ್ಣು ಅನ್ನೋ ಡಿಟರ್ಮಿನೇಷನ್ ಅನ್ನ ಹೇಗ್ ಮಾಡ್ತೇವೆ ಅಂತ ಕೇಳಿದ್ದಾರೆ. ಸಿ ಇಲ್ಲಿ ಯಾವಾಗ್ಲೂ ಮೇಲ್ ಮತ್ತೆ ಫಿಮೇಲ್, ಹೌದಾ? ಇಲ್ಲಿ ಸೆಕ್ಸ್ ಕ್ರೋಮೋಸೋಮ್ಸ್ ಮೇಲ್ ಮತ್ತೆ ಫಿಮೇಲ್ ಗಳಲ್ಲಿ ಇರುತ್ತೆ. ಒನ್ ಆಡ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ಸ್ ಫೌಂಡ್ ಇನ್ ಫಾದರ್, ದೇ ಆರ್ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ಸ್. ಸೊ ಆಲ್ವೇಸ್ ದಿಸ್ ಫಾದರ್ ಆರ್ ಮೇಲ್ ಕಂಟೈನ್ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ಸ್. ಸೊ ಇಲ್ಲಿ ಮೇಲ್ ಅಲ್ಲಿ ಏನಿರುತ್ತೆ ಎಕ್ಸ್ ಮತ್ತೆ ವೈ ಅನ್ನೋ ಕ್ರೋಮೋಸೋಮ್ಸ್ ಇರುತ್ತೆ. ಇನ್ ಫಿಮೇಲ್ they have only X and X chromosomes. So ಇಲ್ಲಿ ಫಿಮೇಲ್ ಅಲ್ಲಿ ಓನ್ಲಿ ಎಕ್ಸ್ ಮತ್ತೆ ಎಕ್ಸ್ ಅನ್ನೋ ಕ್ರೋಮೋಸೋಮ್ಸ್ ಗಳು ಇರುತ್ತೆ. ಎಕ್ಸ್ ಮತ್ತೆ ವೈ ಇರೋದು ಮೇಲ್ ಅಲ್ಲಿ, ಎಕ್ಸ್ ಅಂಡ್ ಎಕ್ಸ್ ಇರೋದು ಫಿಮೇಲ್ಸ್ ಅಲ್ಲಿ. The child received X haploid chromosome from father and also it receives X chromosome from mother. Therefore X and X pair of chromosome presents girl child. So ಇಲ್ಲಿ ಫಿಮೇಲ್ ಅಲ್ಲಿ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಮೇಲ್ ಅಲ್ಲಿ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ ಇರುತ್ತೆ. ಇಲ್ಲಿ ಏನಾದ್ರೂ ಇದು ಫಾರ್ಮ್ ಆಗೋವಾಗ ಮದರ್ ಇಂದ ಎಕ್ಸ್ ಅಂಡ್ ಫಾದರ್ ಇಂದ ಎಕ್ಸ್ ಕ್ರೋಮೋಸೋಮ್ ಬಂದು ಎಕ್ಸ್ ಅಂಡ್ ಎಕ್ಸ್ ಪೇರ್ ಆಫ್ ಕ್ರೋಮೋಸೋಮ್ ಸೇರಿದ್ರೆ the sex determination is girl child. ಅದು girl child ಫಾರ್ಮ್ ಆಗತ್ತೆ ಅಂತ ಹೇಳ್ತೇವೆ. Then the child receives Y haploid chromosome from father and also receives X chromosome from mother. Therefore XY pair of chromosome presents boy child. If suppose the X chromosome is from mother and Y chromosome from father, totally XY pair of chromosomes ಕೂಡಿದ್ರೆ ಇದನ್ನ ಸೆಕ್ಸ್ ಡಿಟರ್ಮಿನೇಷನ್ ಮಾಡೋವಾಗ ಬಾಯ್ ಚೈಲ್ಡ್ ಅಂತ ಹೇಳ್ತೇವೆ. ಈ ರೀತಿಯಾಗಿ ಸೆಕ್ಸ್ ಡಿಟರ್ಮಿನೇಷನ್ ಅನ್ನ ಮಾಡ್ತೇವೆ. ದಿಸ್ ಇಸ್ ದಿ ಆನ್ಸರ್. ಥ್ಯಾಂಕ್ ಯು.